ಇವಾಗ ಅವರು ಚಿತ್ರಗಳು ತೆಗೆದಾಗ ನಿರ್ಧರಿಸಿದಾಗ ಜನ ಎಲ್ಲ ಚಪ್ಪಾಳಿ ಹೊಡ್ಕೊಂಡು ಖುಷಿಯಾಗಿ ನೋಡ್ತಾ ಇದ್ರು. ಇವಾಗ ಅವ್ರು ಸತ್ತೋದ್ಮೇಲೆ ಒಂದು ಹೇಳೋದು, ಅವ್ರು ಬದುಕಿರೋವಾಗ ಒಂದು ಹೇಳೋದು, ಅದು ತಪ್ಪು. ಆ ಥರ ಮಾತಾಡಬಾರ್ದು. ಟೈಮ್ ಅದು ಮನುಷ್ಯನ ಕೆಟ್ಟಗಳಿಗೆ ಬಂದಾಗ. ಇವಾಗ ಇಡೀ ವಿಜಯ ಮಲ್ಯ ಸಾವಿರಾರು ಕೋಟಿ ಸಾಲ ಮಾಡಿಬಿಟ್ಟು ನೇಣು ಹಾಕ್ಕೊಂಡ. ಈಗಿನ ಜನ್ರೇಷನ್ ತಕ್ಕಾಗೆ ಇವರು ಸಿನಿಮಾ ಕೊಡೋಕ್ಕೆ ಇವ್ರ ಹತ್ರ ಸ್ಟೋರಿ ಇಲ್ವೇನೋ ಅನ್ನಿಸ್ತಾ ಇದೆ. ಇವಾಗ ತುಂಬ ನಿಮ್ಗೆ ಗೊತ್ತಿದೆ, ಇವಾಗ ಕೋಟಿ ಅನ್ನೋದು ಬೆಲೆ ಇಲ್ಲ. ಇವಾಗ ಎಷ್ಟು ಕೋಟಿ, 100 ಕೋಟಿ, 150 ಕೋಟಿ, 200 ಕೋಟಿ ಅಂತಾರೆ. ಇದ್ದಾಗ ಮಾತಾಡ್ದೇ ಇಲ್ಲದಾಗ ಮಾತಾಡೋದು ತಪ್ಪೋದು. ನಾನು ನೋಡಿದೆ ಕೆಲವು ವಿಷಯಗಳು. ಸರ್, ಎಷ್ಟೊಂದು ಟ್ಯಾಲೆಂಟ್ ಇರುವಂಥ ಡೈರೆಕ್ಟರ್ ಗುರುಪ್ರಸಾದ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಸರ್? ಏನು ಹೇಳ್ತೀರಾ? ಟ್ಯಾಲೆಂಟ್ ಒಂದೇ ಅಲ್ಲ, ಅವ್ರ ಬುದ್ಧಿಗಳೂ ಸರಿ ಇರಬೇಕಾಯ್ತದೆ. ಟ್ಯಾಲೆಂಟ್ ಇಟ್ಬಿಟ್ಟು ಬೇರೆ ಬೇರೆ ಇದು ಮಾಡೋಕ್ಕಾಗೋದು. ಟ್ಯಾಲೆಂಟ್ ಇದ್ದೇ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಬುದ್ಧಿ ಬೇರೆ ಥರ ಇಟ್ಕೊಂಡ್ರೆ ಇದೇ ಥರ ಸೂಸೈಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಾಲ ಮಾಡಿಕೊಂಡು ಪರ್ಸ್ನಲ್ ವಿಷಯ ಮಾತಾಡಬಾರ್ದು. ಇಬ್ಬೊಬ್ಬರು ಈಗ ಪಾಪ ಚಿಕ್ಕ ಮಗು ಬೇರೆ ಇದೆ, ದೊಡ್ಡ ಹೆಂಡ್ತಿನೂ ಬೇರೆ ಇದ್ದಾಳೆ, ಅವ್ರಿಗೊಂದು ಮಗು, ಇನ್ನೊಂದೇನೋ ಮಗು ಅಂತ ಇದ್ದಾರೆ, ಹೊಟ್ಟೆಲಿದೆ ಅಂತಾರೆ. ಇದನ್ನೆಲ್ಲ ಯೋಚನೆ ಮಾಡಬೇಕಾಯ್ತು ಅವನು ಮೊದಲೇ. ಸೂಸೈಡ್ ಮಾಡ್ಕೊಳ್ಳೋದು ಸೂಸೈಡೇ ಪರಿಹಾರ ಅಲ್ಲ. ಅವನಟ್ಟು ಟ್ಯಾಲೆಂಟ್ ಇತ್ತಲ್ಲ, ಟ್ಯಾಲೆಂಟ್ ತೋರಿಸ್ಬೇಕಾಯ್ತು. ಏನಕ್ಕೆ ಸಾಯ್ಬೇಕಾಯ್ತು? ಯಾಕೆ ಸೂಸೈಡ್ ಮಾಡ್ಕೋಬೇಕಾಯ್ತು ಅಲ್ವರಾ? ಸರ್, ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಷ್ಟು ಹಿಟ್ ಮೂವೀಸ್ನ ಕೊಟ್ಟರು. ಇತ್ತೀಚೆಗೆ ಆ ಮೂವೀಸ್ ಇದರಲ್ಲಿ ಸೋಲ್ತಾ ಬಂದ್ರ, ಅದು ಕಾರಣ ಆಯ್ತಾ ಅವ್ರ ಸಾವಿಗೆ ಅಂತ? ಇರ್ಬೋದು. ಈಗಿನ ಜನ್ರೇಷನ್ ತಕ್ಕಾಗೆ ಇವರು ಸಿನಿಮಾ ಕೊಡೋಕ್ಕೆ ಇವ್ರ ಹತ್ರ ಸ್ಟೋರಿ ಇಲ್ವೇನೋ ಅನ್ನಿಸ್ತಾ ಇದೆ. ಇವಾಗ ತುಂಬ ನಿಮ್ಗೆ ಗೊತ್ತಿದೆ, ಇವಾಗ ಕೋಟಿ ಅನ್ನೋದು ಬೆಲೆ ಇಲ್ಲ. ಇವಾಗ ಎಷ್ಟು ಕೋಟಿ, 100 ಕೋಟಿ, 150 ಕೋಟಿ, 200 ಕೋಟಿ ಅಂತಾರೆ. ಪಾಪ ಆ ಥರ ಪ್ರೊಡ್ಯೂಸರ್ ಇವ್ರು ಸಿಗ್ಲಿ ಇವೇನೋ. ಅದು ಇರ್ಬೋದು. ಸರ್, ಅವ್ರು ಸತ್ತ ನಂತರ ಒಂದಷ್ಟು ಊಹೆ ಪಾವಗಳು ಅಥವಾ ನಿಜಾನೋ ಏನೋ ಒಂದು, ಬಟ್ ಒಂದಷ್ಟು ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳನ್ನ ನೀವು ನೋಡಿರ್ತೀರಾ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಸರ್? ಅಲ್ಲ, ಇದ್ದಾಗ ಮಾತಾಡ್ದೇ ಇಲ್ಲದಾಗ ಮಾತಾಡೋದು ತಪ್ಪೋದು. ನಾನು ನೋಡಿದೆ ಕೆಲವು ವಿಷಯಗಳು. ಆಮೇಲೆ ಇದ್ದಾಗ ಯಾರಾದರೂ ನೋಡಿ ಎಲ್ಲ ಜೊತೆ ಈಗ ಹೇಳ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ, ಅಷ್ಟ ಕೊಡ್ತೀನಿ ಅಂತಾರೆ. ಇದ್ದಾಗ ಅವ್ನ ಬುದ್ಧಿ ಅಂದರೆ ಅವ್ನ ಬುದ್ಧಿನೂ ಕೇಳ್ತಿರ್ಲಿವಂತೆ ಬಿಡ್ರಿ. ಅವನು ಆ ಥರ ಇದ್ದಂತೆ. ಯಾರಾದರೂ ಬುದ್ಧಿ ಹೇಳಕ್ಕೆ ಹೋದರೆ ಯಾರ ಜೊತೆ ಎಲ್ಲರೂ ಬೆರೀತಿರ್ಲಿವಂತೆ. ಅಷ್ಟು ನಮಗೂ ಅಷ್ಟು ಗೊತ್ತಿಲ್ವಲ್ಲ. ಇದನ್ನು ಕಿವಿಲಿ ಕೇಳಿದ್ದು ಅಷ್ಟೇ. ಆದರೂ ಕೂಡ ಏನೋ ಒಂದು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಾಯಿತು ನಮ್ಮ ಕನ್ನಡ ಇಂಡಸ್ಟ್ರಿ. ಇವಾಗ ಅವರು ಚಿತ್ರಗಳು ತೆಗೆದಾಗ ನಿರ್ಧರಿಸಿದಾಗ ಜನ ಎಲ್ಲ ಚಪ್ಪಾಳಿ ಹೊಡ್ಕೊಂಡು ಖುಷಿಯಾಗಿ ನೋಡ್ತಾ ಇದ್ರು. ಇವಾಗ ಅವ್ರು ಸತ್ತೋದ್ಮೇಲೆ ಒಂದು ಹೇಳೋದು, ಅವ್ರು ಬದುಕಿರೋವಾಗ ಒಂದು ಹೇಳೋದು, ಅದು ತಪ್ಪು. ಆ ಥರ ಮಾತಾಡಬಾರ್ದು. ಅವರು ಒಳ್ಳೆ ವ್ಯಕ್ತಿ ಇರ್ಬೋದು, ಮನುಷ್ಯನಿಗೆ ಸಾಲನೂ ಇರುತ್ತೆ, ಏನೋ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದರಿಂದ ಅವರು ನೇಣು ಹಾಕ್ಕೊಂಡು ಸತ್ತಿರ್ಬೋದು ಹೊರತು. ಟೈಮ್ ಅದು ಮನುಷ್ಯನ ಕೆಟ್ಟಗಳಿಗೆ ಬಂದಾಗ. ಇವಾಗ ಇಡೀ ವಿಜಯ ಮಲ್ಯ ಸಾವಿರಾರು ಕೋಟಿ ಸಾಲ ಮಾಡಿಬಿಟ್ಟು ನೇಣು ಹಾಕ್ಕೊಂಡ. ಏನಿಲ್ವಲ್ಲ, ಇವ್ರು ನೇಣು ಹಾಕ್ಕೊಳ್ಳೋ ಕೆಲಸ ಯಾಕೆ ಬಂತಿದ್ದು? ಇವ್ರು ನೇಣು ಹಾಕ್ಕೊಂಡಿದ್ದಾರೆ ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನೋ ಇರುತ್ತೆ. ಬರೀ ಸಾಲದಿಂದ ಯಾರು 3 ಕೋಟಿ ಸಾಲ ಮಾಡಿಬಿಟ್ರೆ ಯಾರು ನೇಣು ಹಾಕ್ಕೊಳ್ಳಲ್ಲ. ಹಿಂದ್ಗಡೆ ಏನೋ ಇರುತ್ತೆ, ಆದ್ದರಿಂದ ನೇಣು ಹಾಕ್ಕೊಂಡಿದ್ದಾರೆ. ನನಗೆ ಗೊತ್ತಿರೋಂಗೆ ಒಳ್ಳೆ ನಿರ್ದೇಶಕರು, ಒಳ್ಳೆ ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರು. Beat Plus Karnataka.